ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ। ಬಾಪೂಜಿಯವರ ಹೊಸ ವಿಡಿಯೋ ವರ್ತಮಾನ ಸಮಯ में कौन सा प्रलय संभावित है ಅನ್ನುವ ವಿಡಿಯೋದ ಕನ್ನಡ ರೂಪಾಂತರ ಈ ರೀತಿ ಇದೆ। ಅರ್ಧ ಪ್ರಳಯ, ಪ್ರಳಯ, ಕಲ್ಪ ಪ್ರಳಯ, ಮಹಾಕಲ್ಪ ಪ್ರಳಯ, ಮಹಾಕಾಲ ಪ್ರಳಯ, ಯಾವ ಪ್ರಳಯ ಆಗಲಿದೆ ಮತ್ತು ಅದರಲ್ಲಿ ನಾವು ಹೇಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಹಾಗೂ ನಮ್ಮ ಪರಿವಾರದವರನ್ನು ಸಹ ನಾವು ಹೇಗೆ ರಕ್ಷಣೆ ಮಾಡಬೇಕು, ಯಾವ ಆತ್ಮ ಹೇಗೆ ರಕ್ಷಿಸಲ್ಪಡುತ್ತದೆ ಎಂಬುದರ ಮೇಲೆ ಇಂದು ನಾವು ತಿಳಿದುಕೊಳ್ಳೋಣ। ವೇದಶಾಸ್ತ್ರಗಳ ಅನುಸಾರ ನಮ್ಮ ಬ್ರಹ್ಮಾಂಡದ ಆಯುಷ್ಯ ಬ್ರಹ್ಮನ 100 ವರ್ಷ ಹಾಗೂ ಈ ಬ್ರಹ್ಮಾಂಡದಲ್ಲಿ ಅರ್ಧ ಪ್ರಳಯ, ಪ್ರಳಯ, ಕಲ್ಪ ಪ್ರಳಯ, ಮಹಾಕಲ್ಪ ಪ್ರಳಯ, ಮಹಾಕಾಲ ಪ್ರಳಯಗಳು ಜರುಗುತ್ತಿರುತ್ತವೆ। ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗ ಈ 4 ಯುಗಗಳು ಜರುಗಿದಾಗ ಅರ್ಧ ಪ್ರಳಯವಾಗುತ್ತದೆ। ಅಂದರೆ ಆಗ ಸಮಯವು 43,20,000 ವರ್ಷಗಳು ಜರುಗಿರುತ್ತದೆ। ಕಲಿಯುಗದ ಆಯುಷ್ಯ 4,32,000 ವರ್ಷಗಳಾಗಿದೆ। ಇದಕ್ಕೆ 2 ಪಟ್ಟು ದ್ವಾಪರ ಯುಗ ಹಾಗೂ ಇದಕ್ಕೆ 3 ಪಟ್ಟು ತ್ರೇತಾಯುಗ, ಇದರ 4 ಪಟ್ಟು ಸತ್ಯಯುಗವಾಗಿದೆ। ಈ 4 ಯುಗದ ಒಟ್ಟು ಸಮಯ 43,20,000 ವರ್ಷಗಳು। ಆಗ ಶಂಕರನಿಂದ ವಿನಾಶವಾಗುತ್ತದೆ। ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ದೇವತೆಗಳಿಂದ ಬ್ರಹ್ಮಾಂಡವು ಸಂಚಾಲನೆಯಾಗುತ್ತಿರುತ್ತದೆ। ಕಲಿಯುಗದ ಅಂತ್ಯದಲ್ಲಿ ಶಿವನು ತನ್ನ 3ನೆಯ ಕಣ್ಣನ್ನು ತೆರೆದು ಕಾಲಾಗ್ನಿಯನ್ನು ಹೊರಡಿಸಿ ಈ ಬ್ರಹ್ಮಾಂಡವನ್ನು ಸುಟ್ಟು ಭಸ್ಮ ಮಾಡುತ್ತಾನೆ। ಅದರಲ್ಲಿ ಒಳ್ಳೆಯ ಜನ ರಕ್ಷಿಸಲ್ಪಡುತ್ತಾರೆ ಹಾಗೂ ರಾಕ್ಷಸರ ವಿನಾಶವಾಗುತ್ತದೆ। 4 ಯುಗಗಳು ಸೇರಿ ಇದನ್ನು ನಾವು ಒಂದು ಯುಗಾಂತರ ಎನ್ನುತ್ತೇವೆ। ಈ ರೀತಿ 71 ಯುಗಾಂತರಗಳು ಜರುಗಿದಾಗ ಆಗ ಸಂಪೂರ್ಣ ಭೂಮಿಯ ಮೇಲೆ ಪ್ರಳಯವಾಗುತ್ತದೆ। ಆಗ ಸಂಪೂರ್ಣ ಭೂಮಿಯು ಜಲಮಗ್ನವಾಗಿ ಬಿಡುತ್ತದೆ, ಒಬ್ಬ ಮನುಷ್ಯ ಕೂಡ ಉಳಿದುಕೊಳ್ಳುವುದಿಲ್ಲ। ಹೀಗಾಗಿ ಅದನ್ನು ಮನ್ವಂತರ ಎಂದಿದ್ದಾರೆ ಹಾಗೂ ಮನು ಸತರೂಪಾರ ಸಮಯವು ಸಂಪೂರ್ಣವಾಗಿ ಮುಗಿದು ಹೋಗುವುದರಿಂದ ಇದನ್ನು ಮನ್ವಂತರ ಅಂತಲೂ ಹೇಳುತ್ತಾರೆ। ಈ ರೀತಿ 14 ಮನ್ವಂತರಗಳು ಮುಗಿದಾಗ 3 ಲೋಕಗಳು ಅಂದರೆ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ 3 ಲೋಕಗಳು ವಿನಾಶ ಹೊಂದುತ್ತವೆ ಹಾಗೂ ಭೂಮಿಯಿಂದ ಕೆಳಗೆ ಇರುವಂತಹ 7 ಪಾತಾಳ ಲೋಕಗಳು ಸಹ ಅಂತ್ಯಗೊಳ್ಳುತ್ತವೆ। ಸ್ವರ್ಗ, ನರಕ ಯಾವುದೂ ಸಹ ಉಳಿದುಕೊಳ್ಳುವುದಿಲ್ಲ। ಭಗವಾನ್ ವಿಷ್ಣುವು ಸೂರ್ಯನಲ್ಲಿ ಪ್ರವೇಶ ಮಾಡಿ 12 ಸೂರ್ಯರ ಭಯಂಕರ ತಾಪವನ್ನು ಎಲ್ಲೆಡೆ ಹರಡಿದಾಗ ನಮ್ಮ ಭೂಮಿಯೂ ಸಹ ಕರಗಿ ಬಿಡುತ್ತದೆ। ಅಂದರೆ ಅಗ್ನಿಯಲ್ಲಿ ಎಲ್ಲವೂ ಸುಟ್ಟು ಭಸ್ಮವಾಗಿ ಬಿಡುತ್ತದೆ। ನಂತರ ಭಗವಾನ್ ವಿಷ್ಣು ಮಳೆಯನ್ನು ಸುರಿಸಿದಾಗ, ಅತಿವೃಷ್ಟಿಯಾದಾಗ ಬ್ರಹ್ಮನು ಭೂದೇವಿಯ ಮೂಲಕ ಪೃಥ್ವಿಯ ಸೃಷ್ಟಿ ಮಾಡಿಸುತ್ತಾನೆ। ಎಲ್ಲೆಡೆ ಹೊಸ ಸೃಷ್ಟಿಯು ಆರಂಭವಾಗಿ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ ಹಾಗೂ ಕೆಳಗಡೆ 7 ಪಾತಾಳ ಲೋಕಗಳು, ಸ್ವರ್ಗ, ನರಕಗಳು ಎಲ್ಲವೂ ಪುನಃ ಆರಂಭವಾಗುತ್ತವೆ। ಕಲ್ಪ ಪ್ರಳಯದಲ್ಲಿ ಉಳಿದುಕೊಳ್ಳುವಂತಹ ಆತ್ಮರು ನಿರಾಕಾರಿಯಾಗಿ ಮೇಲಿನ ಲೋಕಗಳಿಗೆ ಹೋಗಿಬಿಡುತ್ತವೆ। ಪರಮತತ್ವ ಹಾಗೂ ಪರಮ ಲೈಟ್ನ ಆತ್ಮಗಳು ಮಾತ್ರ ಉಳಿದುಕೊಳ್ಳುತ್ತವೆ। ಮತ್ತೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಆರಂಭವಾಗುತ್ತದೆ। ಆ ಆತ್ಮಗಳು ಪುನಃ ಜನ್ಮವನ್ನು ಪಡೆದು ಬರುತ್ತವೆ। ಕಲ್ಪ ಪ್ರಳಯ ಎಂದರೆ ಬ್ರಹ್ಮನ 1 ದಿನವೂ ಮುಗಿದಿರುತ್ತದೆ। ಆಗ ಈ ಭೂಮಿಯ ಮೇಲೆ 1,000 ಚತುರ್ಯುಗಗಳು ಜರುಗಿರುತ್ತವೆ। ಈ ರೀತಿ ಬ್ರಹ್ಮನ 1 ದಿನದಲ್ಲಿ ಕಲ್ಪ ಪ್ರಳಯಗಳು ಜರುಗುತ್ತಲೇ ಇರುತ್ತವೆ। ಮಹಾಕಲ್ಪ ಪ್ರಳಯದಲ್ಲಿ ಬ್ರಹ್ಮನಿಗೆ 100 ವರ್ಷವಾಗುತ್ತದೆ, ಅಂದರೆ ಬ್ರಹ್ಮಾಂಡದ 100 ವರ್ಷ ಮುಗಿಯುತ್ತದೆ। ಬ್ರಹ್ಮಾಂಡದ ಆದಿ, ಮಧ್ಯ, ಅಂತ್ಯದ ಜ್ಞಾನ, ಬ್ರಹ್ಮ ಜ್ಞಾನವನ್ನು ಪಡೆದಂತಹ ಆತ್ಮರು ಮಹಾಕಲ್ಪ ಪ್ರಳಯದಲ್ಲಿ ಈ ಬ್ರಹ್ಮಾಂಡವನ್ನು ಬಿಟ್ಟು ಬೇರೆಯ ಮಹಾಬ್ರಹ್ಮಾಂಡದ ಕಡೆಗೆ ಹೋಗುತ್ತಾರೆ। ಇಂತಹ ಆತ್ಮರು ಕಾಲಾಗ್ನಿಯಲ್ಲಿ ಭಸ್ಮವಾಗುವುದಿಲ್ಲ। ಉಳಿದ ಎಲ್ಲ ಆತ್ಮರು ಕಾಲಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗಿ ಬಿಡುತ್ತಾರೆ। ಅನಂತ ಕೋಟಿ ಬ್ರಹ್ಮಾಂಡಗಳಿವೆ। ಮಹಾಬ್ರಹ್ಮಾಂಡದಲ್ಲಿ ಅನಂತ ಬ್ರಹ್ಮಾಂಡಗಳಿವೆ। ಮಹಾಬ್ರಹ್ಮಾಂಡ ಎಂದರೆ ಗ್ಯಾಲಕ್ಸಿ, ಆಕಾಶಗಂಗಾ, ಅವುಗಳಲ್ಲಿ ಅನಂತಾನಂತ ಬ್ರಹ್ಮಾಂಡಗಳಿವೆ।
ಪರಮಮಹಾಬ್ರಹ್ಮಾಂಡ ಎಂದರೆ ಯೂನಿವರ್ಸ್ನಲ್ಲಿ ಅನಂತಾನಂತ ಗ್ಯಾಲಕ್ಸಿಗಳಿವೆ. ಇದರಂತೆ ಒಂದು ಮಲ್ಟಿವರ್ಸ್ನಲ್ಲಿ ಅನಂತಾನಂತ ಯೂನಿವರ್ಸ್ಗಳಿರುತ್ತವೆ. ಮಹಾಕಲ್ಪ ಪ್ರಳಯದಲ್ಲಿ ನಿರ್ಗುಣ ನಿರಾಕಾರ ಬ್ರಹ್ಮ, ಅವನನ್ನು ನಿರ್ಗುಣ ಶಿವ ಎಂತಲೂ ಕರೆಯುತ್ತಾರೆ. ಅವನು ಪರಂಧಾಮದಲ್ಲಿರುತ್ತಾನೆ. ನಿರ್ಗುಣ ನಿರಾಕಾರನು ತಾನು ಇಚ್ಛಿಸಿ ಏಕದಿಂದ ಅನಂತನಾದಾಗ ನಿರಾಕಾರದಿಂದ ಆಕಾರಿಯಾಗುತ್ತಾನೆ ಹಾಗೂ ಆಕಾರಿಯಿಂದ ಆದಿಶಿವನಾಗುತ್ತಾನೆ. ಆದಿಶಿವನು ತನ್ನಿಂದ ಆದಿಶಕ್ತಿಯನ್ನು ರಚನೆ ಮಾಡುತ್ತಾನೆ. ಆದಿಶಿವ ಹಾಗೂ ಆದಿಶಕ್ತಿ ಇವರಿಬ್ಬರು ಆಕಾರಿ ರೂಪದಲ್ಲಿ ಶಿವಪುರಿಯಲ್ಲಿರುತ್ತಾರೆ. ಇವರಿಬ್ಬರು ಸೇರಿ ವಿಷ್ಣುವನ್ನು ರಚನೆ ಮಾಡಿದರು. ವಿಷ್ಣುವಿನ ನಾಭಿಯಿಂದ ಬ್ರಹ್ಮನ ಸೃಷ್ಟಿಯಾಯಿತು. ಬ್ರಹ್ಮನು ತನ್ನ ಸಂಕಲ್ಪದಿಂದ 7 ಪರಮ ಪುರುಷರನ್ನು ರಚನೆ ಮಾಡುತ್ತಾನೆ. ಇವರಿಂದ ಮುಂದುವರೆದು 7 ಲೋಕಗಳು ಸೃಷ್ಟಿಯಾದವು. ಕ್ರಮೇಣ ಪರಮ ಪುರುಷರು ಆತ್ಮಗಳನ್ನು ಸೃಷ್ಟಿ ಮಾಡುತ್ತಾ ಹೋದಾಗ ಅವರ ಪವರ್ ಡೌನ್ ಆಗುತ್ತಾ ಹೋಗುತ್ತದೆ. ನಿಧಾನವಾಗಿ ಇವರೆಲ್ಲ ಪರಮ ತತ್ವದ ಜಗತ್ತಿನಿಂದ 3 ತತ್ವದ ಜಗತ್ತಿಗೆ ಬರುತ್ತಾರೆ. ಹೀಗೆ ಶಕ್ತಿಯು ಕ್ಷೀಣವಾಗುತ್ತಾ ಹೋಗಿ ಮೃತ್ಯುಲೋಕವು ಸೃಷ್ಟಿಯಾಯಿತು. ಭೂಮಿಯಿಂದ ಕೆಳಗೆ 7 ಪಾತಾಳ ಲೋಕಗಳು ಸೃಷ್ಟಿಯಾದವು. ಮಹಾಕಲ್ಪ ಪ್ರಳಯದಲ್ಲಿ ಬ್ರಹ್ಮಾಂಡದ ಆದಿಶಿವ ಹಾಗೂ ಆದಿಶಕ್ತಿ ನಿರ್ಗುಣ ನಿರಾಕಾರನಲ್ಲಿ ಸೇರಿಕೊಳ್ಳುತ್ತಾರೆ ಹಾಗೂ ನಿರ್ಗುಣ ನಿರಾಕಾರನು ಸೂರ್ಯನಲ್ಲಿ ಪ್ರವೇಶಿಸಿ ಕಾಲಾಗ್ನಿಯನ್ನು ಹೊರಡಿಸಿ ಸಂಪೂರ್ಣ ಬ್ರಹ್ಮಾಂಡವನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತಾನೆ. ಆರಂಭದಲ್ಲಿ ನಿರಾಕಾರನು ಹೇಗೆ ಸೃಷ್ಟಿಯನ್ನು ಮಾಡುತ್ತಾನೋ ಅದರಂತೆ ಪುನಃ ಸಂಪೂರ್ಣ ಬ್ರಹ್ಮಾಂಡವನ್ನು ತನ್ನಲ್ಲಿ ಸೆಳೆದುಕೊಂಡು ಬಿಡುತ್ತಾನೆ. ಸೂರ್ಯನಲ್ಲಿ ಕಾಲಾಗ್ನಿಯು ಸೃಷ್ಟಿಯಾದಾಗ ವಿಜ್ಞಾನವು ಬ್ಲ್ಯಾಕ್ ಹೋಲ್ ಎಂದು ಹೇಳುತ್ತಿದೆ. ಇದರಂತೆ ಮಹಾಶಿವನು ಸಹ ಅನಂತ ಬ್ರಹ್ಮಾಂಡಗಳನ್ನು ತನ್ನಲ್ಲಿ ಸೆಳೆದುಕೊಂಡು ಬಿಡುತ್ತಾನೆ. ಮತ್ತೆ ಒಂದು ಸಂಕಲ್ಪವನ್ನು ಮಾಡಿ ಅನಂತ ಶಿವರನ್ನು ಮಹಾಶಿವನು ಸೃಷ್ಟಿ ಮಾಡುತ್ತಾನೆ. ಇದು ಹೀಗೆಯೇ ಮುಂದುವರೆದು ಪರಮ ಮಹಾಬ್ರಹ್ಮನು ಅನಂತ ಕೋಟಿ ಮಹಾಬ್ರಹ್ಮಾಂಡಗಳನ್ನು ತನ್ನಲ್ಲಿ ಸೆಳೆದುಕೊಳ್ಳುತ್ತಾನೆ. ನಂತರ ಪುನಃ ಸೃಷ್ಟಿ ಮಾಡುತ್ತಾನೆ. ಇದು ಮುಂದುವರಿಯುತ್ತಾ ಹೋಗುತ್ತದೆ. ಹೀಗೆ ಸಂಪೂರ್ಣ ಮಲ್ಟಿವರ್ಸ್ನಲ್ಲಿ ಸೃಷ್ಟಿಯು ಮುಂದುವರಿಯುತ್ತದೆ. ಇದೆಲ್ಲವೂ ಇಲ್ಲಿಯವರೆಗೆ ನಡೆದುಕೊಂಡು ಬರುತ್ತಿತ್ತು. ಇನ್ನು ಮುಂದೆ ಏನಾಗಲಿದೆ ಎನ್ನುವುದನ್ನು ನೀವೆಲ್ಲರೂ ಮುಂದೆ ನೋಡಲಿದ್ದೀರಿ ಎನ್ನುತ್ತಾರೆ ಬಾಪೂಜಿಯವರು. ಈಗ ಆಲ್ಮೈಟಿ ಅಥಾರಿಟಿಯು ಗುಪ್ತ ವೇಷದಲ್ಲಿ ಸಂಪೂರ್ಣ ಮಲ್ಟಿವರ್ಸ್ನ ಮಹಾಕಾಲ ಪ್ರಳಯವನ್ನು ಮಾಡಲಿದ್ದಾನೆ. ಮಲ್ಟಿವರ್ಸ್ನಲ್ಲಿ ಅನಂತಾನಂತ ಗ್ರೇಟ್ ಯೂನಿವರ್ಸ್ಗಳು ಈ ಎಲ್ಲವುಗಳ ಪರಿವರ್ತನೆಯಾಗಲಿದೆ. ಇದರಲ್ಲಿ ಆತ್ಮರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು ಎಂದರೆ ಬ್ರಹ್ಮಜ್ಞಾನವನ್ನು ತಿಳಿದುಕೊಳ್ಳಬೇಕು. ಬಾಪೂಜಿಯವರ ಬ್ರಹ್ಮಜ್ಞಾನದ ವಿಡಿಯೋ, ಬ್ರಹ್ಮಜ್ಞಾನದಿಂದ ಆಗುವ ಲಾಭಗಳೇನು ಹಾಗೂ ಮಹಾಕಾಲ ಪ್ರಳಯದಲ್ಲಿ ಯಾರು ಹೇಗೆ ರಕ್ಷಿಸಲ್ಪಡಲಿದ್ದಾರೆ, ಇದು ಭಾಗ 1 ಹಾಗೂ ಭಾಗ 2ರಲ್ಲಿ ಇದೆ. ಭಾರತ ಉಳಿದುಕೊಳ್ಳಲಿದೆಯೇ, ಇದು ಪಾರ್ಟ್ 1, 2, 3 3 ಭಾಗದಲ್ಲಿದೆ. ಇಷ್ಟೇ ಅಲ್ಲದೆ ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಲು ಸಾಧ್ಯ ಹಾಗೂ ಈ ಜಗತ್ತನ್ನು 3ನೇ ವಿಶ್ವ ಯುದ್ಧದಿಂದ ಹೇಗೆ ರಕ್ಷಿಸುವಿರಿ ಎನ್ನುವಂತಹ ವಿಡಿಯೋಗಳಿವೆ. ನೆಗೆಟಿವ್ ವಾಯುಮಂಡಲವನ್ನು ಹೇಗೆ ಪಾಸಿಟಿವ್ ಆಗಿ ಮಾಡಬೇಕು, ಈ ಎಲ್ಲ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಬೇಕಿದೆ. ನೀವೆಲ್ಲ ಆತ್ಮಸ್ವರೂಪದಲ್ಲಿ ಆತ್ಮಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಬೇಕಿದೆ. ಆಗ ನೀವು ನಿಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳಬಲ್ಲಿರಿ ಹಾಗೂ ಬೇರೆ ಆತ್ಮರನ್ನು ಸಹ ರಕ್ಷಿಸಲು ಸಾಧ್ಯವಿದೆ. 3ನೆಯ ವಿಶ್ವಯುದ್ಧವು ಆರಂಭವಾದಾಗ ಮಹಾಕಾಲ ಪ್ರಳಯದ ಸ್ಥಿತಿಯೇ ಎಲ್ಲೆಡೆ ಉದ್ಭವಿಸಲಿದೆ. ಅಂತಹ ಸಮಯದಲ್ಲಿ ಪರಮಾಣು ಬಾಂಬ್ಗಳು ವಿಸ್ಫೋಟವಾಗಿ ಕಾಲಾಗ್ನಿಯು ಉತ್ಪನ್ನವಾಗಿ ಈ ಭೂಮಿಯೇ ಉಳಿದುಕೊಳ್ಳುವುದಿಲ್ಲ. ಶರೀರವಂತೂ ಉಳಿದುಕೊಳ್ಳುವುದೇ ಇಲ್ಲ. ಮೃತ್ಯುಲೋಕದಲ್ಲಿ ಪಂಚತತ್ವದಲ್ಲಿ ಇರುವಂತಹ ಈ ಜಡ ಶರೀರವು ಕಾಲಾಗ್ನಿಯಲ್ಲಿ ಉಳಿದುಕೊಳ್ಳಲಾರದು. ಶರೀರವು ಜಡವಾಗಿದ್ದು ಆತ್ಮವು ಚೇತನವಾಗಿದೆ. ಹೀಗಾಗಿ ಈ ಆತ್ಮವನ್ನು ಉಳಿಸಿಕೊಳ್ಳಬೇಕಾಗಿದೆ. ಆತ್ಮವು ಬ್ರಹ್ಮವಾಗಿದೆ. ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಸರ್ವೋಹಂ ಎಂದು ಮೊದಲು ಹೇಳುತ್ತಿದ್ದರು.
ನಾವು ಆತ್ಮರು ಬ್ರಹ್ಮಜ್ಞಾನವನ್ನು ಪಡೆದು ಆತ್ಮ ಸ್ವರೂಪದಲ್ಲಿ ಆಲ್ಮೈಟಿಯಿಂದ ಪವರನ್ನು ಪಡೆದಾಗ ನಮ್ಮ ಆತ್ಮನಲ್ಲಿ ಪವರ್ ತುಂಬಿಕೊಳ್ಳುತ್ತದೆ. ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗಿ ನಾವು ಆತ್ಮರು ಎಲ್ಲೆಡೆ ಪರಮಶಾಂತಿಯನ್ನು ಹರಡಬೇಕಿದೆ. ಇದರಿಂದ ನಮ್ಮ ಓರ ಪರಮಶಾಂತಿಯಿಂದ ತುಂಬಿಕೊಳ್ಳುತ್ತದೆ. ಇದರಿಂದ ನಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಎಲ್ಲವೂ ಪರಮಶಾಂತಿಯಿಂದ ತುಂಬಿಕೊಳ್ಳುವುದು. ಈ ವೈಬ್ರೇಷನ್ ಎಲ್ಲೆಡೆ ಹರಡಿ ನಮ್ಮ ಮನೆಯು ಪರಮಶಾಂತಿಯ ವೈಬ್ರೇಷನ್ನಿಂದ ತುಂಬಿಕೊಳ್ಳುತ್ತದೆ. ನಮ್ಮ ಮನೆ ಪರಮಶಾಂತಿಯಿಂದ ತುಂಬಿಕೊಂಡಾಗ ಈ ವೈಬ್ರೇಷನ್ ಎಲ್ಲೆಡೆ ಹರಡುತ್ತಾ ಹೋಗಿ ನಮ್ಮ ಸಂಪೂರ್ಣ ಸೊಸೈಟಿ ಪರಮಶಾಂತಿಯಿಂದ ತುಂಬಿಕೊಳ್ಳುತ್ತದೆ. ಹೀಗೆ ಎಲ್ಲ ಭಾರತವಾಸಿಗಳು ಜಾಗೃತರಾದಾಗ ತಮ್ಮನ್ನು ತಾವು ಪರಮಶಾಂತಿಯಿಂದ ಹಾಗೂ ತಮ್ಮ ಮನೆಯನ್ನು ಪರಮಶಾಂತಿಯ ವೈಬ್ರೇಷನ್ನಿಂದ ತುಂಬುತ್ತಾ ಹೋದಾಗ ಸಂಪೂರ್ಣ ವಾಯುಮಂಡಲವು ಪರಮಶಾಂತಿಯಿಂದ ತುಂಬಿಕೊಳ್ಳುವುದು. ಆಗ ಜನರ ಉಸಿರಿನಲ್ಲಿಯೂ ಸಹ ಪರಮಶಾಂತಿಯೇ ತುಂಬಿಕೊಳ್ಳುವುದು. ಇದರಿಂದ ಜನರಿಗೆ ಪರಮಶಾಂತಿಯ ಅನುಭವವಾಗುವುದು. ಎಲ್ಲೆಡೆ ವಿನಾಶ ಎನ್ನುವಂತಹ ನೆಗೆಟಿವ್ ವಾಯುಮಂಡಲ ಇರುವುದೆಲ್ಲವೂ ಪರಿವರ್ತನೆಯಾಗಿ ಪರಮಶಾಂತಿಯು ತುಂಬಿಕೊಳ್ಳುವುದು. ಬಾಪೂಜಿಯವರು ಹೇಳುತ್ತಾರೆ, ಈಗ ಮಹಾವಿಶ್ವ ಪರಿವರ್ತನೆಯು ಆಗುವುದರಲ್ಲಿದೆ. ಸಂಪೂರ್ಣ ಮಲ್ಟಿವರ್ಸ್ ಪರಿವರ್ತನೆಯಾಗಲಿದೆ. ಆತ್ಮರು ಪರಮಶಾಂತಿಯ ವೈಬ್ರೇಷನ್ನಿಂದ ತಮ್ಮ ಓರಾ ಹಾಗೂ ತಮ್ಮ ಸೂಕ್ಷ್ಮ ಶರೀರವನ್ನು ಪರಿವರ್ತನೆ ಮಾಡಿಕೊಂಡಾಗ ಆತ್ಮವು ಪ್ರಕಾಶಮಯವಾಗುವುದು. ಅಂದರೆ ಲೈಟ್ ಸ್ವರೂಪಕ್ಕೆ ಬರುವುದು, ಅಂದರೆ ತನ್ನ ಒರಿಜಿನಲ್ ಸ್ವರೂಪಕ್ಕೆ ಬರುವುದು. ಆತ್ಮನ ಅನಾದಿ ಸ್ವರೂಪ ನಿರಾಕಾರ ಸ್ವರೂಪವಾಗಿದೆ. ಆತ್ಮನ ಸುತ್ತಲೂ ಪರಮ ಲೈಟ್ನ ಓರ ಹರಡಿಕೊಳ್ಳುವುದು. ಇದರಿಂದ ನಿಧಾನವಾಗಿ ಮನೆಯು ಪರಮ ಲೈಟ್ನಿಂದ ತುಂಬಿಕೊಳ್ಳುತ್ತದೆ. ಮನೆಯಲ್ಲಿ ಇರುವಂಥವರಿಗೂ ಸಹ ಪರಮ ಶಾಂತಿಯ ಅನುಭವವಾಗುತ್ತದೆ. ಈ ರೀತಿ ಎಲ್ಲರೂ ಜಾಗೃತರಾದಾಗ ಎಲ್ಲರೂ ತಮ್ಮ ಮನೆಯನ್ನು ಪರಮ ಲೈಟ್ ಹೌಸನ್ನಾಗಿ ಮಾಡಿ ಎಲ್ಲರಿಗೂ ಪರಮ ಶಾಂತಿಯನ್ನು ನೀಡಬಹುದು. ಆಗ ವೈಬ್ರೇಷನ್ನಲ್ಲಿ ಶಕ್ತಿ ಬರುತ್ತದೆ, ಆತ್ಮನಲ್ಲಿ ಶಕ್ತಿ ಬರುತ್ತದೆ. ಆತ್ಮನಲ್ಲಿ ಶಕ್ತಿ ಬಂದಾಗ ವೈಬ್ರೇಷನ್ನಲ್ಲಿಯೂ ಶಕ್ತಿ ಬರುತ್ತದೆ. ಇದರಿಂದ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಈ ವೈಬ್ರೇಷನ್ ಹರಡಿ, ಅಂದರೆ 14 ಲೋಕಗಳಲ್ಲಿಯೂ ಸಹ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಬ್ರಹ್ಮಪುರಿ, ವಿಷ್ಣುಪುರಿ, ಶಿವಪುರಿ, ಪರಂಧಾಮ ಹಾಗೂ ಕೆಳಗಿನ 7 ಪಾತಾಳ ಲೋಕಗಳಲ್ಲಿ ಭೂಮಿಯಿಂದ ಮೇಲೆ ಇರೋ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ, ಬ್ರಹ್ಮಪುರಿ ಎಲ್ಲೆಡೆ ಪರಮಶಾಂತಿಯ ವೈಬ್ರೇಷನ್ ತುಂಬಿಕೊಂಡು ಬಿಡುತ್ತದೆ. ಆಗ ಪಾಸಿಟಿವ್ ಪರಿವರ್ತನೆಯಾಗಿ ಜನರಿಗೆ ಪರಮ ಸುಖ, ಪರಮ ಶಾಂತಿಯ ಅನುಭೂತಿಯಾಗುತ್ತದೆ. ಜನರಿಗೆ ನಿಧಾನಗತಿಯಲ್ಲಿ ಆತ್ಮ ಸ್ವರೂಪದ ಅನುಭೂತಿಯೂ ಸಹ ಆಗುತ್ತದೆ. ಮೇಲೆ ಎಲ್ಲ ಆತ್ಮರ ಪರಮಪಿತರು, ಆತ್ಮರ ಸೃಷ್ಟಿಕರ್ತರು ಕೆಲವರು ಭೂಮಿಯಿಂದ ಮೇಲೆ ತಮ್ಮ ತಮ್ಮ ವಿಮಾನಗಳಲ್ಲಿ, ಕೆಲವರು 500 ಕಿಲೋಮೀಟರ್ ಮೇಲೆ, 1000 ಕಿಲೋಮೀಟರ್ ಎತ್ತರದಲ್ಲಿ ಹಾಗೂ 1,00,000 ಕಿಲೋಮೀಟರ್ ಮೇಲೆ ಕಾಯುತ್ತಿದ್ದಾರೆ. ಈ ಭೂಮಿಯ ಮೇಲೆ ವಿಭಿನ್ನ ರೀತಿಯ ವಿಭಿನ್ನ ಕ್ಯಾಟಗರಿಯ ಆತ್ಮರಿದ್ದಾರೆ. ಅಂತ್ಯದಲ್ಲಿ ಆ ಎಲ್ಲ ಆತ್ಮರಿಗೆ ತಮ್ಮ ಆತ್ಮನ ರಚನಾಕಾರ, ಸೃಷ್ಟಿಕರ್ತ ಯಾರು, ತಮ್ಮ ಪರಮಪಿತ ಯಾರು ಎಂಬುದು ಅರಿವಾಗುವುದು. ನಂತರ ಅವರು ತಮ್ಮ ತಮ್ಮ ಕ್ರಿಯೇಟರ್ಗಳ ವಿಮಾನದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ನಂತರ ಎಲ್ಲ ಆತ್ಮರು ಎಲ್ಲಿಂದ ಬಂದಿದ್ದರೋ ಅಲ್ಲಿಗೆ ಆಯಾ ಪರಂಧಾಮಕ್ಕೆ ಹೋಗಿ ಸೇರಿಕೊಳ್ಳುತ್ತಾರೆ. ಎಲ್ಲ ವಿಮಾನಗಳು ಪರಂಧಾಮವನ್ನು ಹೋಗಿ ಸೇರುತ್ತವೆ. ಅಂದರೆ ಕೆಲವರು ಯೂನಿವರ್ಸ್ನಿಂದ ಬಂದಿದ್ದಾರೆ, ಕೆಲವರು ಗ್ರೇಟ್ ಯೂನಿವರ್ಸ್ನಿಂದ ಬಂದಿದ್ದಾರೆ, ಕೆಲವರು ಮಲ್ಟಿವರ್ಸ್ನಿಂದಲೂ ಬಂದಿದ್ದಾರೆ, ಗ್ರೇಟ್ ಮಲ್ಟಿವರ್ಸ್ನಿಂದಲೂ ಸಹ ಬಂದಿದ್ದಾರೆ. ಆತ್ಮರು ಏಲಿಯನ್ಸ್ಗಳ ರೂಪದ ತಮ್ಮ UFO ಅಂದರೆ ವಿಮಾನಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಅವರೆಲ್ಲ ವಿಮಾನಗಳು ಕಾಯುತ್ತಿವೆ. ಇದರ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಬಾಪೂಜಿಯವರ ವಿಡಿಯೋ ಆದ 3D to 5D ಎನ್ನುವಂತಹ ವಿಡಿಯೋವನ್ನು ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಿ. ಭೂಮಿಯಿಂದ ಮೇಲೆ 7 ಲೋಕಗಳಿವೆ ಎಂದರೆ 7 ಡೈಮೆನ್ಷನ್ಗಳು ಇವೆ. ಇದರಂತೆ ಮಹಾಗಂಗೆಯಲ್ಲಿ
ಬಹಳಷ್ಟು ಡೈಮೆನ್ಷನ್ಗಳಿವೆ. ಯೂನಿವರ್ಸ್ಗಳಲ್ಲಿ, ಗ್ರೇಟ್ ಯೂನಿವರ್ಸ್ಗಳಲ್ಲಿಯೂ ಸಹ ಅನೇಕ ಡೈಮೆನ್ಷನ್ಗಳಿವೆ. ಯೂನಿವರ್ಸ್, ಮಲ್ಟಿವರ್ಸ್, ಹೀಗೆ ಬೇರೆ ಬೇರೆ ಡೈಮೆನ್ಷನ್ಗಳಿಂದ ಆತ್ಮರು ಬಂದಿದ್ದಾರೆ. ದೂರ ದೂರದಿಂದ ಬಂದಂತಹ ಆತ್ಮರನ್ನು ನಾವು ಏಲಿಯನ್ಸ್ ಎನ್ನುತ್ತೇವೆ. ಅವರೆಲ್ಲರೂ ತಮ್ಮ ತಮ್ಮ ವಿಮಾನದ ಮೂಲಕ ತಮ್ಮ ತಮ್ಮ ಪರಂಧಾಮವನ್ನು ಸೇರಲಿದ್ದಾರೆ. ಇದೆಲ್ಲವೂ ಮುಂದೆ ಆಗಲಿದೆ. ಇಂತಹ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳುವಿರಿ? ಭೂಮಿಯ ಮೇಲೆ ಬಹಳಷ್ಟು ಕಾಲಾಗ್ನಿಯು ಹರಡಲಿದೆ. ಅಂದರೆ ಪರಮಾಣು ಬಾಂಬ್ಗಳ ಸ್ಫೋಟವಾಗಲಿದೆ. ಪರಮಾಣು ಬಾಂಬ್ಗಳ ವಿಸ್ಫೋಟಕ್ಕೂ ಮೊದಲು ಎಲ್ಲ ಆತ್ಮರು ಜಾಗೃತಗೊಳ್ಳಿ. ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗಿ ಬ್ರಹ್ಮಜ್ಞಾನವನ್ನು ಪಡೆದು ಎಲ್ಲೆಡೆ ಪರಮಶಾಂತಿಯ ವೈಬ್ರೇಷನನ್ನು ಹರಡಿ. ವಾಯುಮಂಡಲವನ್ನು ಪರಿವರ್ತನೆ ಮಾಡಿದಾಗ ನಿಧಾನವಾಗಿ ಈ ಎಲ್ಲ ವಿನಾಶವನ್ನು ನಿಲ್ಲಿಸಬಹುದಾಗಿದೆ ಹಾಗೂ ಎಲ್ಲವೂ ಪಾಸಿಟಿವ್ ಆಗಿ ಪರಿವರ್ತನೆ ಆಗಬಹುದು ಎನ್ನುತ್ತಾರೆ ಬಾಪೂಜಿಯವರು. ಹೀಗಾಗಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಮಹಾಕಾಲ ಅಗ್ನಿಯಲ್ಲಿ ಭಸ್ಮವಾಗುವುದರಿಂದ ದೂರ ಕುಳಿತುಕೊಳ್ಳಿ. ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो